ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದೆಲ್ಲೆಡೆ ಯುಗಾದಿ ಸಂಭ್ರಮ ಮನೆ ಮಾಡಿದ್ರೆ ಇತ್ತ ರೈತರ ಮನೆಗಳಲ್ಲಿ ನೀರವ ಮೌನ ಆವರಿಸುತ್ತೆ. ಹಬ್ಬಕ್ಕೆ ಹೊಸ ಬಟ್ಟೆಯನ್ನ ತಂದ್ರೂ ಅನ್ನದಾತರು ಹಾಕಿಕೊಳ್ಳೋದಕ್ಕಾಗದೆ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಟೊಮ್ಯಾಟೊ ಬೆಳೆ ನಾಶವಾಗಿದೆ. ಚಾಮರಾಜನಗರ ತಾಲೂಕಿನ ವೀರನಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ಸಂಪೂರ್ಣ ಟೊಮ್ಯಾಟೊ ಬೆಳೆ ಮಳೆಯಿಂದಾಗಿ ಹಾನಿಯಾಗಿದೆ. ಫಸಲಿನ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ನಷ್ಟವಾಗಿದೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಾಮರಾಜನಗರ ತಾಲೂಕಿನ ವೀರನಾಪುರಕ್ಕೆ ಸೇರಿದ ಸುತ್ತಮುತ್ತ 5 ಗ್ರಾಮಗಳಲ್ಲಿ ಈ ರೀತಿಯಾಗಿ ನಷ್ಟವಾಗಿದೆ. ಯುಗಾದಿ ಹಬ್ಬವನ್ನ ಆಚರಿಸದೆ ಜಮೀನಿನ ಕೆಲಸದಲ್ಲಿ ರೈತರು ನಿರತರಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಟೊಮ್ಯಾಟೊ ಬೆಲೆ ಬಹಳಷ್ಟು ಏರಿಕೆಯಾಗಿತ್ತು. ಕಳೆದ 50 ವರ್ಷಗಳಲ್ಲೇ ಇಂಥ ರಣಭೀಕರ ಮಳೆಯನ್ನ ನೋಡಿಲ್ವಂತೆ. ಮಳೆಯಿಂದಾಗಿ ಟೊಮ್ಯಾಟೊ, ಬಾಳೆ, ಅಡಿಕೆ, ಮೆಣಸು, ಬೀಟ್ರೂಟ್ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ರೈತ ಬೆಳೆದಂತಹ ಟೊಮ್ಯಾಟೊ ಮಳೆಯಿಂದಾಗಿ ಯಾವ ರೀತಿಯಾಗಿ ಹಾನಿಯಾಗಿದೆ, ಎಫೆಕ್ಟ್ ಆಗಿದೆ ಅಂತ. ಇನ್ನೊಂದು ಕಡೆ ಬಾಳೆ, ಅಡಿಕೆ, ಮೆಣಸು, ಬೀಟ್ರೂಟ್ ಇವೆಲ್ಲ ಬೆಳೆಗಳು ಕೂಡ ಹಾನಿಯಾಗಿದೆ. ಫಸಲಿನ ಟೊಮ್ಯಾಟೊ ಬೆಳೆ ಸಂಪೂರ್ಣ ಹಾನಿಯಾಗಿರೋದ್ರಿಂದ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಾಮರಾಜನಗರ ತಾಲೂಕಿನ ವೀರನಾಪುರದಲ್ಲಿ ಆಗಿರುವಂತಹ ಸದ್ಯದ ಸ್ಥಿತಿ ಇದು. ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿರೋದ್ರಿಂದ ರೈತರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಇವತ್ತು ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಬೇಕು, ಆದರೆ ಆಚರಣೆಗೆ ಬದಲಿಗೆ ಜಮೀನಿನಲ್ಲಿ ಹೋಗಿ ಕೆಲಸವನ್ನ ಮಾಡುವಂತಹ ಸ್ಥಿತಿ ಸದ್ಯ ರೈತರಿಗೆ ಎದುರಾಗಿದೆ. ನೀರು ಕಟ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಊರೊಳಗೆ ಹುಡುಗರು ಮಕ್ಕಳ ಜೊತೆ ಆಟ ಆಡ್ಕೊಂಡು ಸಂಭ್ರಮಾಚರಣೆ ಮಾಡೋ ಅಂಥ ದಿವಸ ಇವತ್ತು. ನಾವು ಶೋಕ ಸಾಗರದಲ್ಲಿ ಮುಳುಗ್ತೀವಲ್ಲ, ಹಂಗೆ ಕಣ್ಣೀರು ಇಟ್ಕೊಂಡು ಕೂತಿದ್ದೀವಿ. ಮಳೆ ಎಫೆಕ್ಟಿಂದ ಆನೆಕಲ್ ಮಳೆಯಿಂದ ಬರೀ ಮಳೆ ಊದಿದ್ರೆ ಏನು ತೊಂದರೆ ಆಯ್ತಿನಿಲ್ಲ. ಎಷ್ಟೋ ಸಾರಿ ಇದಕ್ಕಿಂತ ದೊಡ್ಡ ಮಳೆ ಊದಿದೆ. ಆದರೆ ತೊಂದರೆ ಆಗಿರೋದು ಏನಪ್ಪ ಅಂದ್ರೆ ಫಸಲು ಹಾಳಾಗಿರೋದು ಆನೆಕಲ್ಲಿನಿಂದ. ಅದು ಬಿದ್ದ ಜಾಗದಲ್ಲಿ ಬಾಳೆ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಟೊಮೆಟೊ ಗಿಡ ಬೆಳೆಯೋದು, ಮೆಣಸಿ ಇರ್ಬೋದು, ಎಲ್ಲ ಅಚ್ಚುಕಟ್ಟ ಹಾಳಾಗೋಗಿದೆ. ಎಷ್ಟಡಿ ಹತ್ರ ನಿಂತಿತ್ತು ಸರ್ ಅದು? ಒಂಥರ ಗುಡ್ಡಾಗಿ ಎಲ್ಲ ನೀರು ಕೊಚ್ಕೊಳ್ಳೋ ಗುಡ್ಡಿ ಬೆಳಗ್ಗೆ ಗಂಟು ಇತ್ತು. ಬೆಳಗ್ಗೆ ಬಿಸಿಲು ಬಂದ್ಮೇಲೆ ಕರ್ಗೋಗಿರೋದು. ಬೆಳಗ್ಗೆ ಕರ್ಗೋಗಿರೋದು ಸುಮಾರು ಜನ ನೋಡಿ. ಇಲ್ಲಿ ಬಿತ್ತು ಒಂದು ಹಸು ಹೊರಗಡೆ ಇತ್ತು. ಆ ಹಸುನ ಹಿಡ್ಕೊಳಕಂತ ಅಂದಲ್ವಾ, ಟವಲ್ ಕಟ್ಟಿರಲಿಲ್ಲ. ಈ ನೆರಕ ಬಿದ್ದ ತಕ್ಷಣ ಇನ್ನೂ ನೋಯ್ತಾ ಇದೆ. ಅಷ್ಟೊಂದು ಇಷ್ಟು ದಪ್ಪದ್ದು ಈ ಸೈಜ್ ಆಣೆಕಲ್ಲು ಈ ನೆರಕ್ ಬಿತ್ತು, ಇನ್ನೂ ನೋಯ್ತಾ ಇದೆ. ಆಗ ಹಸು ಹೊಡ್ಕೊಂಡು ಕಟ್ಟಾಕ್ಬಿಟ್ಟು ಒಂದು 10 ನಿಮಿಷ ಹಂಗೆ ಕೂತಿದ್ದೀನಿ ನಾನು.